ಪ್ರಶ್ನೆ ನೋಡಿ, ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು? ಆಪ್ಷನ್ಸ್ ಎ ಲುಂಬಿನಿ, ಬಿ ಗಯಾ, ಸಿ ಪಾಟಲಿಪುತ್ರ, ಡಿ ನಳಂದ. ಲುಂಬಿನಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಎ ಬೆಳಗಾಂ, ಬಿ ವಿಜಯಪುರ, ಸಿ ಗದಗ, ಡಿ ಬಾಗಲಕೋಟೆ. ಬಾಗಲಕೋಟೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಎ 29 ಜಿಲ್ಲೆಗಳು, ಬಿ 30 ಜಿಲ್ಲೆಗಳು, ಸಿ 31 ಜಿಲ್ಲೆಗಳು, ಡಿ 32 ಜಿಲ್ಲೆಗಳು. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಕಂಡುಬರುತ್ತವೆ. ನಾಲ್ಕನೇ ಪ್ರಶ್ನೆ, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಆಪ್ಷನ್ಸ್ ಎ 5 ವರ್ಷ, ಬಿ 6 ವರ್ಷ, ಸಿ 8 ವರ್ಷ, ಡಿ 12 ವರ್ಷ. ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ. ಐದನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ತ್ಯಾಗರಾಜರು, ಬಿ ಕನಕದಾಸರು, ಸಿ ಪುರಂದರದಾಸರು, ಡಿ ಬಸವಣ್ಣನವರು. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ಇವರ ಅಂಕಿತ ನಾಮ ಪುರಂದರ ವಿಠಲ. ಆರನೇ ಪ್ರಶ್ನೆ, ಉಡುಪಿಯ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ಸ್ ಎ ಶಂಕರಾಚಾರ್ಯ, ಬಿ ರಾಮಾನುಜಾಚಾರ್ಯ, ಸಿ ಮಧ್ವಾಚಾರ್ಯ, ಡಿ ಕನಕದಾಸರು. ಮಧ್ವಾಚಾರ್ಯರು ಉಡುಪಿಯ ಅಷ್ಟಮಠಗಳನ್ನು ಸ್ಥಾಪಿಸಿದರು. ಏಳನೇ ಪ್ರಶ್ನೆ, ಶ್ರೀಲಂಕಾದ ರಾಜಧಾನಿ ಯಾವುದು? ಆಪ್ಷನ್ಸ್ ಎ ಚಿಕಾಗೋ, ಬಿ ಕವರತ್ತಿ, ಸಿ ಢಾಕಾ, ಡಿ ಕೊಲಂಬೋ. ಕೊಲಂಬೋ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ, ಭಾರತ ದೇಶದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ? ಆಪ್ಷನ್ಸ್ ಎ ನಾಗಾಲ್ಯಾಂಡ್, ಬಿ ಮಣಿಪುರ್, ಸಿ ಅರುಣಾಚಲ ಪ್ರದೇಶ್, ಡಿ ಮಿಜೋರಾಂ. ಭಾರತ ದೇಶದ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ. ಇನ್ನು ಒಂಬತ್ತನೇ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಯಾವುದು? ಆಪ್ಷನ್ಸ್ ಎ ಸಿಪಿಯು, ಬಿ ಇನ್ಪುಟ್ ಯೂನಿಟ್, ಸಿ ಕಂಟ್ರೋಲ್ ಯೂನಿಟ್, ಡಿ ಅರ್ಥಮೆಟಿಕ್ ಯೂನಿಟ್. ಸಿಪಿಯು ಕಂಪ್ಯೂಟರ್ನ ಮೆದುಳಾಗಿದೆ. ಇದರ ವಿಸ್ತೃತ ರೂಪ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇನ್ನು ಹತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ಸ್ ಎ ಟೊಮೆಟೊ, ಬಿ ಕುಂಬಳಕಾಯಿ, ಸಿ ಈರುಳ್ಳಿ, ಡಿ ಆಲೂಗಡ್ಡೆ. ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ತರಕಾರಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ತಮ್ಮ